ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ. ಸ್ಥಳಾಂತರ ಆಗಬೇಕಾಗಿದೆ, ಮುಳುಗಡೆ ಆಗ್ತಕ್ಕಂಥದ್ದು ಮತ್ತು 1,34,000 ಎಕರೆ ಭೂ ಸ್ವಾಧೀನ ಮಾಡ್ಕೋಬೇಕಾಗಿತ್ತು. ನಮ್ಮ ಸರ್ಕಾರದಾಗ 30,000ವರೆಗೂ ಆಗಿದೆ. ಇನ್ನು 1,04,000 ಎಕರೆ ಭೂಮಿ ಸ್ವಾಧೀನ ಮಾಡ್ಕೊಳ್ಬೇಕಾಗಿದ್ದಕ್ಕೆ ಅದಕ್ಕೆ ರೈತರಿಗೆ ಪರಿಹಾರ ಕೊಡಬೇಕು. 20 ಹಳ್ಳಿಗಳ ಮುಳುಗಡೆ ಆಗ್ತಕ್ಕಂಥ ಮುಳುಗಡೆ ಹಳ್ಳಿಗಳಿಗೆ ಕಟ್ಟಡಗಳಿಗೆ ಪರಿಹಾರ ಕೊಡಬೇಕು. ಹೊಸ ಊರನ್ನು ಕಟ್ಟಿಕೊಡ್ತಕ್ಕಂಥದ್ದು ರಿಹ್ಯಾಬಿಟೇಷನ್ ಸೆಂಟರ್ ಮಾಡಿಕೊಡ್ಬೇಕು. ಆದರೆ ರಾಜ್ಯ ಸರ್ಕಾರ 2 ವರ್ಷದಿಂದ ಒಂದೇ ₹1 ಅನುದಾನವನ್ನು ಕೊಟ್ಟಿಲ್ಲ. ಮತ್ತು 130 TMC ನೀರಿನ ಆಲ್ಮಟ್ಟಿಯಲ್ಲಿ ನಾವು ಹಿಡಿದಿಟ್ಟು 15 ಲಕ್ಷ ಎಕರೆ ನೀರಾವರಿ ಮಾಡಬೇಕಾಗಿದೆ. ಈ ಭಾಗದ ರೈತರಿಗೆ 7 ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ. ಆಮೇಲೆ ಸರ್ ಜಾತಿಗಂತಿ ಮರು ಸಮೀಕ್ಷೆ ನೋಡಿ, ಜಾತಿಗಣತಿ ವಿಚಾರದಲ್ಲಿ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಜನಗಣತಿ ಜೊತೆಯಲ್ಲಿ ಜಾತಿಗಣತಿ ಮಾಡಲಿಕ್ಕೆ ಈಗಾಗಲೇ ನಿರ್ಣಯವನ್ನು ಕೈಗೊಂಡಿದ್ದಾರೆ, ಆದೇಶ ಆಗಿದೆ. ಅದಕ್ಕೆ ಇವರು ಮಾಡ್ತಕ್ಕಂಥದ್ದು ಯಾವುದೇ ಸದುದ್ದೇಶದಿಂದ ಅಲ್ಲ. ಜಾತಿಗಳ ಮಧ್ಯೆ ಬಿರುಕನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಅವರು ಹೆಚ್ಚು ಇವರು ಕಡಿಮೆ ಅಂತಕ್ಕಂಥ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕಾಗಿ ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತಾಯಿದೆ. ಸರ್, ಗುಲ್ಬರ್ಗಾದಲ್ಲಿ ಇಡಿ ದಾಳಿ ಕಾಂಗ್ರೆಸ್ದವ್ರನ್ನ ಕಾಂಗ್ರೆಸ್ದವ್ರ ಮೇಲೆ ಇಡಿ ದಾಳಿ ಮಾಡ್ತಾ ಇದ್ದಾರೆ ಅಂತ. ಗುಲ್ಬರ್ಗಾದಾಗ ಬಳ್ಳಾರಿ ಒಳಗೆ ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಬೇಕು. ಅವರು ಬ್ಯಾಂಕಿನಿಂದ 187 ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನು ಹಗಲ ದರೋಡೆ ಮಾಡಿ ಚುನಾವಣೆಗೆ ಉಪಯೋಗ ಮಾಡಿದ್ದಾರೆ ಅನ್ನೋದು ಡಾಕ್ಯುಮೆಂಟ್ ಸಹಿತ ಸಾಬೀತಾಗಿದೆ. ನೀವೆಲ್ಲ ಮಾಧ್ಯಮದವರು ನಮಗೆ ತೋರಿಸ್ತಾ ಇದ್ದೀರಿ ದಿನ ಅವ್ರ ಕೈಯಿಂದ ಬರೆದದ್ದು. ಅದಕ್ಕೆ ಯಾರೂ ಬೇಕಾಗಿಲ್ಲ, ಅವ್ರು ಮಾಡಿದ ಅಪರಾಧದಕ್ಕೆ ಅವರು ಸಿಗಾಕ್ಬಿಟ್ಟಿದ್ದಾರೆ. ಸರ್, ರಾಜ್ಯದಾಗ ಅಭಿವೃದ್ಧಿ ಸುರಿಮಳೆ ಆಗತ್ತಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ತೋರ್ಸೋಣ, ಒಂದು ಶ್ವೇತಪತ್ರ ಹೊರಡಿಸಲಿ. ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಏನೇನು ಕಾಮಗಾರಿ ತೊಗೊಂಡ್ರೆ ಎಷ್ಟು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂಥೇಳಿ. ಇವರು 3 ಲಕ್ಷ ಕೋಟಿ 2.5 ಲಕ್ಷ ಕೋಟಿ ಬಜೆಟನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಅರ್ಧದಕ್ಕಿಂತಲೂ ಹೆಚ್ಚು ಅಭಿವೃದ್ಧಿಗೆ ಬರಬೇಕು. ಯಾವ ಕೆಲಸಕ್ಕೆ ಕೊಟ್ಟಿದ್ದಾರೆ, ಯಾವ ಹೊಸ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನು ಅವರು ಸಾಬೀತು ಮಾಡಬೇಕು ಅಂತ ಒತ್ತಾಗ್ತದೆ. ನಮ್ಮ ಆಲ್ಮಟ್ಟಿ ಡ್ಯಾಮು ಮತ್ತು ಹಿಪ್ಪರಗಿ ಡ್ಯಾಮ್ ಕಟ್ಟೋದಕ್ಕಿಂತಲೂ ಮುಂಚೆನೂ ಸಾಂಗ್ಲಿ ಜಿಲ್ಲೆಯಲ್ಲಿ, ಕೋಲ್ಹಾಪುರ ಜಿಲ್ಲೆಯಲ್ಲಿ ಪ್ರವಾಹ ಬಂದು ತೊಂದರೆ ಆಗಿರ್ತಕ್ಕಂಥದ್ದು ಉದಾಹರಣೆ ಇದೆ. 1969ರಲ್ಲೇ ಸಾಂಗ್ಲಿ ಮತ್ತು ಕೋಲ್ಹಾಪುರ್ನಲ್ಲಿ ನೀರು ಬಂದಿತ್ತು. ಆ ಪ್ರದೇಶದಲ್ಲಿ ಪ್ರವಾಹದಿಂದ ತೊಂದರೆ ಆಗಿತ್ತು. ಅವಾಗೇನು ಆಲ್ಮಟ್ಟಿ ಡ್ಯಾಮ್ ಇರಲಿಲ್ಲ, ಅವಾಗೇನು ಹಿಪ್ಪರಗಿ ಡ್ಯಾಮ್ ಇರಲಿಲ್ಲ. ಅವರು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ರಾಜ್ಯ ಸರ್ಕಾರ. 524 ಆಗೋದು ಭಾಳ ಡೌಟ್ ಅದ ಏನ್ರಿ? ಯಾಕೆ ಡೌಟ್ ಹಾಕದ? ಡ್ಯಾಮೇ ಕಟ್ಟಿವಿ. 524.256 ಮೀಟರ್ ಡ್ಯಾಮ್ ನಾವು ಈಗಾಗಲೇ ಕಟ್ಟಿದ್ದೀವಿ. ಮತ್ತು 2ನೇ ಕೃಷ್ಣಾ ನ್ಯಾಯಾಧೀಕರಣದೊಳಗೆ ನಮಗೆ 173 TMC ನೀರು ಸಿಕ್ಕದ. 173 TMCಯಲ್ಲಿ 130 ಆಲ್ಮಟ್ಟಿಯಲ್ಲೇ ಹಿಡಿದಿಡ್ಲಿಕ್ಕೆ ಅವಕಾಶ ಅದ. 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ಅವಕಾಶ ಅದ. ಡೌಟ್ ಹಾಕ ಇವ್ರಿಗೆ ಮಾಡೋದಾಗ್ಲಾರ್ದಕ್ಕೆ ಏನೇನೋ ನೆಪ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಉತ್ತರ ಕರ್ನಾಟಕದ ದ್ರೋಹಿ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಅವ್ರಿಗೆ ಬೇಕಾಗಿಲ್ಲ, ರೈತರ ಏಳಿಗೆ ಅವ್ರಿಗೆ ಬೇಕಾಗಿಲ್ಲ. ಬರೀ ಸುಳ್ಳು ಹೇಳಿ ಗ್ಯಾರಂಟಿ ಹೆಸರಿನಲ್ಲಿ ಓಟ್ ಹಾಕಿಸ್ಕೊಂಡು ಅಧಿಕಾರದಲ್ಲಿ ಮುಂದುವರಿಯೋದು ಮಾತ್ರ ಚಪಲದವ್ರಿಗೆ. ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಬೇಕು ಅಂತ ಸರ್. ಮಲ್ತಾಯಿ ಧೋರಣೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದ್ರೆ ಅವರು GST ಮೀಟಿಂಗ್ ಹೋಗಬೇಕು. GST ಕೌನ್ಸಿಲ್ ಮೀಟಿಂಗ್ ಯಾಕೆ ಹೋಗುದು ಸಿದ್ದರಾಮಯ್ಯನವರು? ಅಲ್ಲಿ ಹೋಗಿ ಹೇಳ್ಬೇಕಲ್ಲ, GST ಕೌನ್ಸಿಲ್ದೊಳಗೆ ಏನಾದರೂ ಅನ್ಯಾಯ ಆಗಿದ್ರೆ ಅವ್ರು ಹೇಳ್ಬೇಕು. ಮತ್ತು ನಮ್ಮ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 10 ವರ್ಷ UPA ಗೌರ್ಮೆಂಟ್ ಇತ್ತು, ಕಾಂಗ್ರೆಸ್ ನೇತೃತ್ವ ನಿಂತು, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದರು. ಅವಾಗ ಎಷ್ಟು ದುಡ್ಡು ಕೊಟ್ಟಾರ ಬಿಡುಗಡೆ ಮಾಡಲಿ, ಈಗ ನಾವು ಎಷ್ಟು ಕೊಟ್ಟಿದ್ದೀವಿ ಬಿಡುಗಡೆ. ಸದಾಶಿವ ಆಯೋಗ ಯಾವಾಗ ಜಾರಿಗೆ ಬರ್ತದೆ ಅಂತ ಪ್ರತಿಭಟನೆ ಮಾಡೋ ನಿಟ್ಟಿನಾಗಿದ್ದಾರೆ ಸರ್. ಕಾಂಗ್ರೆಸ್ನವರು ಮಹಾ ಮೋಸಗಾರರಿದ್ದಾರೆ. 2023 ಚುನಾವಣೆಯಲ್ಲಿ ಇದೇ DK ಶಿವಕುಮಾರ್, ರಾಹುಲ್ ಗಾಂಧಿ, ಖರ್ಗೆ ಮತ್ತು ಸಿದ್ದರಾಮಯ್ಯ ಏನು ಹೇಳಿದ್ರು ಪ್ರಣಾಳಿಕೆ ಒಳಗೆ, ನಮಗೆ ಓಟ್ ಹಾಕಿ ಅಧಿಕಾರ ಕೊಡಿ,
ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಿದ್ರು, ಮಾಡಲಿಲ್ಲ. 2 ವರ್ಷದಿಂದ ಇಟ್ಕೊಂಡು ಕೂತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಮಾದಿಗರಿಗೆ 6%, ಚಲವಾದವ್ರಿಗೆ 5.5%, 4.5%, ಲಂಬಾಣಿ ಬಹುಗಳಿಗೆ 1%, ಅಲೆಮಾರಿಗಳಿಗೆ ಕೊಟ್ಟದ್ದದ. ಅದನ್ನು ಯಥಾವತ್ತಾಗಿ ಜಾರಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳಿದೆ. ಇವರು ಸುಳ್ಳು ಹೇಳಿ ಕುದುರೆ ಮುಂದೆ ಹುಲ್ಲು ಹಿಡ್ದಂಗೆ, ಕುದುರೆಗೆ ಹುಲ್ಲು ಹಾಕೋದಿಲ್ಲ, ತಿನ್ಲಿಕ್ಕೆ ಮುಂದೆ ಹಿಡ್ಕೊಂಡು ಹೋಗೋದು, ಅದು ನನಗೆ ಹುಲ್ಲು ಹಾಕ್ತಾರಂತ ಬೆನ್ನ ಹತ್ತುವ ಆ ರೀತಿ ಇವ್ರದ್ದು